ಬೆಳಗ್ಗೆ ಇದೊಂಥರ ಕುರ್ಮ ಮಾಡಿಟ್ಟಿದ್ರೆ ಸಾಕು, ಬೆಳಗ್ಗೆ ತಿಂಡಿಗೋಸ್ಕರನೂ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಸಹ ಮ್ಯಾಚ್ ಆಗುತ್ತೆ. ಈ ಥರ ಕುರ್ಮನ ಯಾವ ಥರ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ನನ್ನ ಚಾನಲ್ ವರ್ಷಾಸ್ ಕುಕಿಂಗ್ ಚಾನಲಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ತದನಂತರ ಹಸಿಕಾಯಿ, ಸ್ವಲ್ಪ ಕಡಲೆ, ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಕಟ್ ಮಾಡಿರುವಂತಹ ಪದಾರ್ಥಗಳನ್ನೆಲ್ಲ ಒಗ್ಗರಣೆಗಿಂತ ಮುಂಚೆ ಎಲ್ಲದನ್ನು ಸಹ ರೆಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆ, ಸ್ವಲ್ಪ ತುಪ್ಪ ಎರಡನ್ನೂ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಅದನ್ನು ಬಾಡಿಸ್ಕೊತಾ ಇದ್ದೀನಿ. ತದನಂತರ ಕಟ್ ಮಾಡಿರುವಂತಹ 2 ಮೀಡಿಯಮ್ ಸೈಜ್ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 4 ಕ್ಯಾಪ್ಸಿಕಮ್, 2 ಆಲೂಗೆಡ್ಡೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಲವಾರು ಬಗೆಯಲ್ಲಿ ನಾವು ವೆಜಿಟೇಬಲ್ ಕುರ್ಮನ ಮಾಡ್ಬೋದು. ಅದರಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್, ಸ್ವಲ್ಪ ಕಾಳುಗಳು ಎಲ್ಲದನ್ನು ಹಾಕಿ ವೆಜಿಟೇಬಲ್ ಕುರ್ಮನೂ ಮಾಡ್ಬೋದು. ಇದು ಬಂದು ಆಲೂ ಕುರ್ಮ, ಬಂದು ಆಲೂಗೆಡ್ಡೆದಿಂದ ಮಾಡುವಂತಹ ಕುರ್ಮ. ಸಿಂಪಲಾಗಿರುತ್ತೆ, ಹೆವಿ ಅನಿಸಲ್ಲ. ದೋಸೆ, ಇಡ್ಲಿ, ಚಪಾತಿಗೂ ಸಹ ಮ್ಯಾಚ್ ಆಗುತ್ತೆ. ಏನಾದರೂ ಕುರ್ಮ ಮಿಕ್ಕಿದ್ರೆ ಮಧ್ಯಾಹ್ನ ಊಟಕ್ಕೂ ಸಹ ಅನ್ನದ ಜೊತೆನೂ ಸಹ ಸರ್ವ್ ಮಾಡ್ಬೋದು. ತದನಂತರ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಅರಿಶಿಣ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋಬಿಟ್ಟು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಆಲೂಗೆಡ್ಡೆಗೆ, ಟೊಮೊಟೊಗೆ ಎಲ್ಲದಕ್ಕೂ ಇಟ್ಕೊಂಡು ಚೆನ್ನಾಗಿ ಉಪ್ಪು ಬೆರಿಲಿಕ್ಕೆ ಬಿಡಬೇಕು. ತದನಂತರ ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟನ್ನು ಅಚ್ಚ ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿನೂ ಸಹ ಇದರೊಟ್ಟಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅವೆರಡನ್ನೂ ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ಎರಡೂ ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಎಲ್ಲ ಈವನಾಗಿ ಮಿಕ್ಸ್ ಆಗುತ್ತೆ. ನಂತರ ಇದಕ್ಕೆ ರುಬ್ಬಿರೋ ಅಂತಹ ಕಾಯಿ ಮತ್ತು ಕಡಲೆದು ಪೇಸ್ಟ್ ಇರುತ್ತೆ ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು. ಇದಕ್ಕೆ ಹೆವಿ ಮಸಾಲೆ ಹಲ್ವಾರು ಬಗೆಯಲ್ಲಿ ನಾವು ಮಾಡ್ಬೋದು. ಹೆವಿ ಮಸಾಲೆ ಹಾಕಿ ರುಬ್ಬಿರೋ ಅಂತಹ ಕುರ್ಮನೂ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸತಿ ಚೆಕ್ ಮಾಡಿ. ತದನಂತರ ಅದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂದಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನಿಸ್ತಾ ಇದೆ, ಏಕೆಂದರೆ ಕಾಯಿ ಹಾಕಿರೋದ್ರಿಂದ ತಳ ಹತ್ತೋಂತಹ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ಸೀದೋಗುತ್ತಲ್ಲ ಅನ್ನೋ ಯೋಚನೆಯಲ್ಲಿ ನಾನು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕಡಿಮೆ ಬೇಕು ಅಂದರೆ ನೀವು ಕಡಿಮೆನೂ ಸಹ ಆ್ಯಡ್ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು, ಗ್ರೇವಿ ಥಿಕ್ನೆಸ್ ತುಂಬಾ ಗಟ್ಟಿ ಆಗ್ತಾ ಬರ್ತಾಯಿದೆ, ಕಾಯಿ ಮತ್ತು ಕಡಲೆ ಅಲ್ವಾ. ಸೊ ಹಾಗಾಗಿ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ಸ್ನ ನಾನು ತೊಗೊಂಡೆ. ನಂತರ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಹೆವಿ ಮಸಾಲೆ ಇಲ್ಲ, ಏನೂ ಇಲ್ಲ, ಕ್ವಿಕ್ಕಾಗಿ ಈಸಿಯಾಗಿ ಟಿಫನ್ಗೋಸ್ಕರ ಆಗುವಂತಹ ರೆಸಿಪಿ. ನೀರನ್ನೊಂದು ಸ್ವಲ್ಪ ನೀವು ಕಡಿಮೆನೇ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ಅಂದರೆ ಈಸಿಯಾಗಿ ಆಗುತ್ತಲ್ವಾ, ಎಲ್ಲ ಪೇರೆಂಟ್ಸ್ಗೂ ಈಸಿಯಾಗಿ ಆಗೋಂಥ ಫುಡ್ ಅಂದ್ರೇ ತುಂಬ ಇಷ್ಟ ಆಗುತ್ತೆ. ಈ ಕುರ್ಮಾ ರೆಸಿಪಿ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಫುಲ್ ಇಲ್ಲಿವರೆಗೆ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್